ಹಲೋ ಫ್ರೆಂಡ್ಸ್, ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ. ಫ್ರೆಂಡ್ಸ್, ಮೊದಲಿಗೆ ಮನೆಗೆ ಬಂದುಬಿಡ್ತಾನೆ. ಅವ್ನು ಕೋಪ ಮಾಡಿಕೊಂಡು ಗಿರ್ಜಾ ಗಿರ್ಜಾ ಅಂತ ಹೇಳಿ ಜೋರಾಗಿ ಹೋಗ್ತಾರೆ. ಆಗ ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ. ಈ ಮನೆಯಲ್ಲಿ ಏನಾಗ್ತಾ ಇದೆ, ನನಗೆ ನೆಮ್ಮದಿಯಾಗಿ ಹೊರಗಡೆ ಹೋಗೋದಕ್ಕೂ ಆಗೋದಿಲ್ಲ, ಮನೆ ಒಳಗಡೆನೂ ಕೂಡ ನೆಮ್ಮದಿಯಾಗಿರೋದಕ್ಕೆ ಆಗೋದಿಲ್ಲ. ನಾನು ನೆಮ್ಮದಿಯಾಗಿರಬಾರ್ದು ಅಂತಲೇ ಇವನು ಇಷ್ಟೆಲ್ಲ ಮಾಡ್ತಾ ಇದ್ದಾನ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಏನಾಯಿತು ಅಂತ ಹೇಳಿದಾಗ, ನಿನ್ನೆ ಈ ಮನೆಯಿಂದ ಯಾರು ಎದುರುಗಡೆ ಮನೆಗೆ ಹೋಗಿದ್ರು ಅಂತ ಹೇಳಿ ಕೇಳ್ತಾರೆ. ಅಯ್ಯೋ, ಈ ಮನೆಯಿಂದ ಎದುರುಗಡೆ ಮನೆಗೆ ಯಾರು ಹೋಗ್ತಾರೆ ರೀ? ಯಾರು ಹೋಗಿಲ್ಲ. ಈ ಮನೆಯಿಂದ ಯಾರೋ ಹೋಗಿದ್ದಾರೆ ಗಿರ್ಜಾ, ಯಾರು ಅಂತ ಗೊತ್ತಾಗಬೇಕು ಅಷ್ಟೇ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಆಗ ರೀ, ಅದು ನಿಮ್ಗೆ ಯಾರೋ ಸುಳ್ಳು ಹೇಳಿದ್ದಾರೆ ರೀ, ಯಾರೂ ಹೋಗಿಲ್ಲ ಅಂತ ಹೇಳ್ತಾ ಇರ್ತಾನೆ. ಆಗ ಅಯ್ಯೋ, ವಲ್ಲಭನ ಬಗ್ಗೆ ಏನಾದ್ರೂ ಗೊತ್ತಾಯಿತು, ಅವನೇ ಕಳಿಸಿದ್ದು ಅಂತ ಮಾವಂಗೆ ಗೊತ್ತಾದರೆ ಅವ್ರ ಪಾಪ ಅವನ್ನ ತುಂಬನೇ ಬೈದ್ಬಿಡ್ತಾರೆ ಅನಿಸುತ್ತೆ. ಪಾಪ ಈಗಾಗಲೇ ನನಗೋಸ್ಕರ ತುಂಬ ಸಹಾಯ ಮಾಡಿದ್ದಾನೆ, ಮತ್ತೆ ನನ್ನಿಂದ ಬೈಸ್ಕೊಳ್ಳೋ ಥರ ಆಗ್ಬಿಡುತ್ತೆ. ನಾನೇ ಜೊತೆ ಒಪ್ಕೊಂಡ್ರೆ ಒಳ್ಳೇದು ಅಂತ ಹೇಳಿ ಮಾವ ನಾನೇ ಹೋಗಿದ್ದು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಏನಾಗಿದೆ ಗಿರ್ಜಾ, ಈ ಮನೆಯವ್ರಿಗೂ ಆ ಮನೆಯವ್ರಿಗೂ ಆಗಲ್ಲ ಅಂತ ಗೊತ್ತಿದ್ದೆ ತಾನೆ. ಇಲಿ ಹೋಯ್ತು ಅಂತಂದರೆ ಹುಲಿನೇ ಹೋಯ್ತು ಅನ್ನೋ ಜನ ಅವರು. ನನಗೆ ನೆಮ್ಮದಿಯಾಗಿ ಹೊರಗಡೆ ಹೋಗೋದಕ್ಕೂ ಬಿಡೋದಿಲ್ವಾ ಅಂತ ಹೇಳಿದಾಗ, ಇವಾಗ ನಾನು ಸುಮ್ಮನೆ ಇತ್ತು ಅಂತಂದರೆ ಅಮೂಲ್ಯನ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ. ಬೇಡ ನಾನೇ ಸತಿ ಒಪ್ಕೊಂಡ್ರೆ ಒಳ್ಳೇದು ಅಂತ ಹೇಳಿ, ಅಪ್ಪ ಈ ವಿಚಾರದಲ್ಲಿ ನೀವು ಅಮೂಲ್ಯನ ಏನು ಬೈಯೋ ಹಾಗಿಲ್ಲ, ಯಾಕಂದರೆ ಅವಳನ್ನ ಮನೆಯಿಂದ ಆ ಮನೆ ಕಳಿಸಿದ್ದು ನಾನೇ ಅಂತ ಹೇಳಿ ಹೇಳ್ತಾನೆ. ಆಗ ಏನು ಹೇಳ್ತಾ ಇದೆಯೋ ನೀನು ಅಂತ ಹೇಳಿದಾಗ, ಅಯ್ಯೋ ಸುಮ್ಮನೆ ಇರೋ, ನೀನು ಏನೇನೋ ಮಾತಾಡ್ಬೇಕಣೋ ಅಂತ ಹೇಳಿ ಅವರಮ್ಮ ಕೂಡ ಹೇಳ್ತಾಳೆ. ಗಿರ್ಜಾ, ಇದೇ ಹೇಳಿದ್ದು ನಾನು, ಅಧಿಕ ಪ್ರಸಂಗತನ ಬೇಡ ಅಂತ ಹೇಳಿಬಿಟ್ಟು. ಇಷ್ಟೆಲ್ಲ ರಂಪರಾಮಾಯಣ ಬೇಕಾಗಿತ್ತಾ? ಮೊದಲು ನೋಡಿದ್ರೆ ಈ ಮನೆಯಲ್ಲಿ ಏನಾದ್ರೂ ಕೂಡ ಎಲ್ಲದಕ್ಕೂ ಮುಂದೆ ನಿಂತ್ಕೋತಿದ್ದಾನೆ, ಇವತ್ತು ಎಲ್ಲದಕ್ಕೂ ಕಾರಣ ಆಗಿ ನಿಂತಿದ್ದಾನೆ. ನಾನು ಈ ಮನೆಯಲ್ಲಿ ನೆಮ್ಮದಿಯಾಗಿ ಇರೋದಕ್ಕೆ ಇಷ್ಟ ಇಲ್ಲ ಅನಿಸುತ್ತೆ. ಹೊರಗಡೆ ಹೋದರೆ ಜನಗಳಿಂದ ಅವಮಾನ ಆಗುತ್ತೆ, ಇಲ್ಲಿ ಬಂದರೆ ಕನಿಷ್ಠ ಪಕ್ಷ ಒಂದು ನೆಮ್ಮದಿ ಅನ್ನೋದು ಇಲ್ಲ. ಮನುಷ್ಯನಿಗೆ ಹೊರಗಡೆ ಎಷ್ಟೇ ಕೆಲಸ ಮಾಡ್ಕೊಂಡು ಬಂದರೂ ಕೂಡ ಮನೆಯಲ್ಲಿ ಒಂದು ಕಿಂಚಿತ್ತಾದ್ರೂ ನೆಮ್ಮದಿ ಅನ್ನೋದಿರಬೇಕು. ಆದರೆ ನನಗೆ ಸಾಯೋವರೆಗೂ ಅದು ಸಿಗಲ್ಲ ಅನಿಸುತ್ತೆ, ಅದು ಇವನಿಂದ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಪ್ಪ, ನಾನು ನೀವು ತಲೆ ತಗ್ಸೋವಂಥ ಕೆಲಸ, ಹಾಗೆ ಅವಮಾನ ಪಡುವಂಥದ್ದು ಈ ರೀತಿಯಾಗಿ ಏನೂ ಮಾಡಿಲ್ಲ. ನಾನು ಯಾಕೆ ಕೆಲಸ ಮಾಡಿದೆ ಅಂತಂದರೆ, ಬೇಕಾಗಿಲ್ಲ ಗಿರ್ಜಾ, ಬೇಕಾಗಿಲ್ಲ. ಯಾರು ಏನು ಉತ್ತರ ಕೊಡೋದು ಬೇಕಾಗಿಲ್ಲ ನನಗೆ. ಇಂಥ ಕೆಲಸ ಮಾಡೋದಕ್ಕೆ ಕಾರಣನೂ ನಾನು ತಿಳ್ಕೊಳ್ಳೋವಂತಹ ವ್ಯವಧಾನ ನನಗಿಲ್ಲ ಅಂತ ಹೇಳಿದಾಗ, ರೀ ಅದು ಹಾಗಲ್ಲ ರೀ, ಅವ್ನು ಏನಕ್ಕೆ ಮಾಡಿದ್ದಾನೆ ಅಂತ ಬೇಕಾಗಿಲ್ಲ ಗಿರ್ಜಾ. ಅಲ್ಲಪ್ಪ, ಚಿಕ್ಕು ಸುಮ್ಮನೆ ಹಾಗೆಲ್ಲ ಮಾಡೋನಲ್ಲ, ಏನು ಅಂತ ವಿಚಾರ ತಿಳ್ಕೊ. ಇದೆಲ್ಲ ಹೀಗೆ ಮುಂದುವರಿಬಾರ್ದು. ನೀವೆಲ್ಲರೂ ಕೂಡ ಅವನ್ನ ವಹಿಸ್ಕೊಂಡು ಬರ್ತಾನೆ ಇರ್ತೀರಾ. ಅವ್ನು ತಪ್ಪು ಮಾಡಲ್ಲ ಅಂತ ಹೇಳಿ ಗ್ಯಾರಂಟಿ ಕೊಡ್ತಾನೆ ಇರ್ತೀರಾ, ಆಮೇಲೆ ಮತ್ತೆ ಅವ್ನು ತಪ್ಪು ಆಡ್ತಾನೆ ಇರ್ತಾನೆ. ನನಗೆ ಇದೆಲ್ಲ ಆಗೋದು ಇಷ್ಟ ಇಲ್ಲ ಗಿರ್ಜಾ. ನೋಡು, ಈ ಮನೆಯಲ್ಲಿ ಇರಬೇಕು ಅಂತಂದರೆ ನೆಮ್ಮದಿಯಾಗಿರಬೇಕು. ಇವನ್ನ ಮಗನಾಗಿ ಹೆತ್ತಿರೋದ್ರಿಂದ ಅನಿಸುತ್ತೆ ನನಗೆ ನೆಮ್ಮದಿ ಅನ್ನೋದು ಕಾಣೆ. ಅದು ನಾನು ಸಾಯೋವರೆಗೂ ನಂಗೆ ಸಿಗಲ್ಲ ಅನಿಸುತ್ತೆ ಅಂತ ಹೇಳಿದಾಗ ಇವನಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಅಪ್ಪ ಸಮಾಧಾನ ಮಾಡ್ಕೊಳ್ಳಿ ಅಪ್ಪ ಅಂತ ಹೇಳಿ ಮಾಧವನು ಹೇಳ್ತಾ ಇರ್ತಾನೆ. ಅಪ್ಪ ಸುಮ್ಮನೆ ಇವನು ಹಾಗೆಲ್ಲ ಮಾಡೋದಿಲ್ಲ ಅಂತ ಹೇಳಿ ಕೇಶವ ಕೂಡ ಹೇಳ್ತಾ ಇರ್ತಾನೆ. ನೀವೆಲ್ಲರೂ ಅವನ್ನ ವಹಿಸ್ಕೊಂಡು ಬರೋದನ್ನ ಮೊದಲು ಬಿಡಿ ಅಂತ ಹೇಳಿ ಹೇಳ್ತಾರೆ. ಮಾವ, ಅದು ಹಾಗಲ್ಲ ಮಾವ, ವಲ್ಲಭ ಸುಮ್ಮನೆ ನನ್ನ ಅಲ್ಲಿಗೆ ಕಳಿಸ್ಲಿಲ್ಲ ಅದು ಅಂತ ಹೇಳಿದಾಗ, ಯಾರು ಏನು ಮಾತಾಡೋದು ಬೇಕಾಗಿಲ್ಲ ಗಿರ್ಜಾ ಅಂತ ಹೇಳಿ ಜೋರಾಗಿ ಕಿರ್ಚ್ಕೋತಾನೆ. ಅಷ್ಟರಲ್ಲಿ ಇವಳು ಅವ್ರ ಅಮ್ಮಗೆ ಫೋನ್ ಮಾಡಿ ವಿಚಾರ ಹೇಳಬೇಕು ಅಂತ ಹೇಳಿ ಅಲ್ಲಿಂದ ಹೊರಗಡೆ ಬಂದು ಪ್ರಿಯಾ ಫೋನ್ ಮಾಡ್ತಾಳೆ. ಅವ್ರ ಅಮ್ಮ ರೆಡಿ ಆಗ್ತಾ ಬಟ್ಟೆಲ್ಲ ಒಣಗಿ ಹಾಕಿರ್ತಾಳೆ. ಅಮ್ಮ, ಈ ಮನೆಯಲ್ಲಿ ದೊಡ್ಡ ಜಗಳ ಆಗ್ತಾ ಇದೆ ಅಮ್ಮ. ಹೌದೇನೆ, ಏನೋ ಹಿಂಗೆ ಎಲ್ಲ ತಪ್ಪು ಮಾಡಿಬಿಟ್ಟಿದ್ದಾನೆ ಅಂತ ಹೇಳಿದಾಗ, ಹೌದಾ, ಇದೇ ಒಳ್ಳೆ ಚಾನ್ಸು ಪ್ರಿಯಾ, ಇವಾಗ ನೀನು ಸೈಲೆಂಟಾಗಿರ್ಬೇಡ. ಹೌದಮ್ಮ, ನನಗೆ ಮಾತಾಡಬಾರ್ದು ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ನಿನಗೆ ಫೋನ್ ಮಾಡಿದೆ. ನೋಡು, ಮಿಜಿ ಅಂತ ಅಂದ್ಕೊಂಡು ನಿಂತ್ಕೋಬೇಡ. ನಾನು ಇವಾಗ ಹೇಳಿದ್ದೀನಲ್ಲ ಅದನ್ನು ಪಟ್ ಅಂತ ಮಾಡು. ಆ ಮನೆಯಲ್ಲಿ ಮಾವ ಇರಬೇಕು ಕಣೆ, ಆದರೆ ವಲ್ಲಭ ಇದನ್ನಲ್ಲ, ಅವನು ಮನೆಯಿಂದ ಆಚೆ ಹೋಗಬೇಕು, ನೀನು ಆ ಥರ ಮಾತಾಡಬೇಕು ಅಂತ ಹೇಳಿದಾಗ, ಸರಿಯಮ್ಮ ಆಯಿತು. ನೋಡು, ನಾನು ಅಲ್ಲಿಗೆ ಬರ್ತೀನಿ, ನಾನು ಬಂದಮೇಲೆ ಪ್ಲ್ಯಾನ್ ಎಲ್ಲ ಸಕ್ಸಸ್ ಆಗೇ ಆಗುತ್ತೆ, ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನಾನು ಬರೋವರೆಗೂ ನಾನು ಹೇಳ್ಕೊಟ್ಟಿರೋ ಕೆಲಸ ಮಾಡು ಅಷ್ಟೇ ಅಂತ ಹೇಳಿದಾಗ, ಸರಿ ಆಯಿತು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಇವಳು ಫೋನ್ ಕಟ್ ಮಾಡಿ ಬಂದು ನಿಂತ್ಕೋತಾ ಇರ್ತಾಳೆ. ನನಗೆ ಈ ಮನೆಯಲ್ಲಿ ಇರೋದಕ್ಕೆ ಸ್ವಲ್ಪ ಕೂಡ ಇಷ್ಟ ಇಲ್ಲ, ಯಾಕಾದರೂ ಮನೆಗೆ ಬರ್ತೀನೋ ಅನಿಸುತ್ತೆ, ನೆಮ್ಮದಿ ಅನ್ನೋದೇ ಇಲ್ಲ ಅಂತ ಹೇಳಿ ನಂದ ಹೇಳ್ತಾ ಇರ್ತಾನೆ. ಅದೇ ಟೈಮಿಗೆ ಈ ಕಡೆ ಇವಳು ಬಂದು ನಿಂತ್ಕೊಂಡಿರ್ತಾಳೆ. ಹೊರಗಡೆ ನೋಡಿದ್ರೆ ಈ ಕಡೆ ಇಂದ್ರ ಮತ್ತು ಅವ್ರ ಮಗಳು ಇಬ್ಬರು ಕೂಡ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ. ಏನಮ್ಮ ಆ ಕಡೆನೇ ಹಂಗೆ ಇಣ್ಕಿ ನೋಡ್ತಾ ಇದೆಯಾ? ಅಯ್ಯೋ, ಆ ಅಮೂಲ್ಯ ನಮ್ಮ ಮನೆಗೆ ಬಂದಿದ್ಲಲ್ಲ, ಅದ್ರ ಬಗ್ಗೆ ನಮ್ಮ ಮನೆಯವ್ರ ಹತ್ರ ಪಿನ್ನಿಟ್ಟಿದ್ರೆ ಏನಾದರೂ ಒಂದು ಆಗುತ್ತೆ ಅಂತ ಅಂದ್ಕೊಂಡೆ. ಆದರೆ ಅವರು ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡಿ ಹೊರಟೆ ಹೋಗ್ಬಿಟ್ರು ಕಣೆ. ಅದಕ್ಕೆ ಅದೇ ಬಾಂಬನ್ನು ತೊಗೊಂಡೋಗಿ ನಂದನ ಮನೆಯಲ್ಲಿ ಇಟ್ಟಿದ್ದೀನಿ. ಇವಾಗ ಅದು ಸಿಡಿದು ಬ್ಲಾಸ್ಟ್ ಆಗುತ್ತೆ. ಆ ಮನೆಯಿಂದ ಅಮೂಲ್ಯನ ಕಿಕ್ಔಟ್ ಮಾಡ್ತಾರೆ. ಈ ಮನೆಯಲ್ಲೂ ಜಾಗ ಇಲ್ಲ, ಆ ಮನೆಯಲ್ಲೂ ಜಾಗ ಇಲ್ಲ. ಪಾಪ ಬೀದಿ ಪಾಲು ಹೋಗ್ತಾಳೆ. ಅದನ್ನೇ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಹೌದಮ್ಮ,
ಅಮೂಲ್ಯ ಇಲ್ಲಿದ್ದಾಗಲೂ ಚೆನ್ನಾಗೇ ಇದ್ಲು, ಅಲ್ಲಿಗೆ ಹೋದ್ಮೇಲೆ ಇನ್ನೂ ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ಲು. ಅದನ್ನೆಲ್ಲ ನೋಡಿ ನಂಗೆ ತುಂಬ ಇರಿಟೇಟ್ ಆಗ್ತಿತ್ತು. ಆದರೆ ಈಗ ನೀನು ಹೇಳ್ತಾ ಇರೋ ವಿಚಾರ ಕೇಳಿ ತುಂಬಾ ಖುಷಿ ಆಗತ್ತಮ್ಮ ಅಂತ ಹೇಳಿ ನೋಡ್ತಾ ಇರ್ತಾರೆ. ಮಾವ ಮಾವ ಏನು ಮಾವ, ನೀವ್ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನೀವು ಮನೆ ಬಿಟ್ಟು ಹೋಗ್ತೀನಿ ಅಂತ ಎಲ್ಲ ಮಾತಾಡಬೇಡಿ ಬಾವ, ನೀವು ಈ ಮನೆ ಆಧಾರ ಸ್ತಂಭ, ನೀವು ಹೀಗೆಲ್ಲ ಮಾತಾಡ್ಬಿಟ್ರೆ ಅರೆ ಈ ಪ್ರಿಯವ್ರಿಗೆ ಏನಾಗಿದೆ, ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ? ಪಾಪ ಮಾವ ಆ ಥರ ಹೇಳ್ತಾನೆ ಇಲ್ಲ, ಆದರೆ ಇವ್ರು ಯಾಕೆ ಏನೇನೋ ಯಾವುದಕ್ಕೂ ಕನೆಕ್ಟ್ ಮಾಡಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಅನ್ಕೋತಾ ಇರ್ತಾಳೆ. ಅಷ್ಟರಲ್ಲಿ ಮಾವ ಪ್ಲೀಸ್ ಮಾವ, ಅವನು ಏನೋ ತಿಳಿದೆ ತಪ್ಪು ಮಾಡಿದ್ದಾನೆ, ವಲ್ಲಭ ಯಾಕೆ ಹೀಗೆಲ್ಲ ಮಾಡ್ತೀಯಾ? ನೀನು ಏನಾದರೂ ಮಾಡಿದ್ರೆ ಆ ಮಾವಂಗೆ ತುಂಬಾ ಬೇಜಾರಾಗುತ್ತೆ, ಅವ್ರ ಮನಸ್ಸಿಗೆ ನೋವಾಗುತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಲ್ವಾ? ಆ ಮನೆಯವ್ರಿಗೂ ಈ ಮನೆಯವ್ರಿಗೂ ಆಗಲ್ಲ ಅಂದಮೇಲೆ ಇಲ್ಲಿರೋ ಮನಸ್ಸುಗಳಿಗೆ ಭಾವನೆಗಳಿಗೆ ಬೇಜಾರಾಗೋ ಥರ ನಡ್ಕೋಬಾರ್ದು ಅಲ್ವಾ? ಯಾಕೆ ಈ ಥರ ಎಲ್ಲ ಮಾಡ್ತೀಯಾ? ನೋಡು ಮಾವನ ಹತ್ರ ಬಂದು ತಪ್ಪಾಯಿತು ಅಂತ ಕ್ಷಮೆ ಕೇಳು ಮಾವ, ಪ್ಲೀಸ್ ಮಾವ, ಚಿಕ್ಕವರಲ್ವಾ, ತಪ್ಪಾಗಿದೆ, ಏನಾದರೂ ಆಗಲಿ ದಯವಿಟ್ಟು ನೀವು ಅವ್ರನ್ನ ಕ್ಷಮಿಸ್ಬಿಡಿ ಮಾವ, ನೀವು ಮಾತ್ರ ಮನೆಯಿಂದ ಆಚೆ ಹೋಗ್ತೀನಿ ಅಂತ ಎಲ್ಲ ಮಾತಾಡಬೇಡಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಆಯಿತು ಅಂತ ಹೇಳಿ ಸಮಾಧಾನ ಮಾಡ್ಕೊಂಡು ಇವನು ಕ್ಷಮಿಸೋದಕ್ಕೆ ಹೋಗ್ತಾ ಇದ್ರೆ, ಅರೆ ಇದೇನಿದು ಕ್ಷಮಿಸಿ ಅಂದ ತಕ್ಷಣ ಕ್ಷಮಿಸೇ ಬಿಡ್ತಾ ಇದ್ದಾರೆ ಅನಿಸುತ್ತೆ, ಏನಪ್ಪ ಮಾಡೋದು ಇವಾಗ? ವಲ್ಲಭ ಬಾ ನೀನು ಮಾವನಿಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳು ಅಂತ ಹೇಳಿ ಕೇಳ್ತಾರೆ. ಆಗ ನಾನು ಯಾಕತ್ತೆ ಅದಕ್ಕೆ ಕ್ಷಮೆ ಕೇಳಬೇಕು? ನಾನು ಕಾಲಿಗೆ ಬಿದ್ದು ಕ್ಷಮೆ ಕೇಳೋ ಅಂಥ ತಪ್ಪನ್ನು ಯಾವುದೂ ಮಾಡಿಲ್ಲ, ತಪ್ಪು ಮಾಡಿಲ್ಲ ಅಂದಮೇಲೆ ನಾನು ಕ್ಷಮೆ ಕೇಳಲ್ಲ ಅಂತ ಹೇಳಿ ಜೋರಾಗಿ ಹೇಳ್ಬಿಡ್ತಾನೆ. ಅದು ನಂದಂಗೆ ತುಂಬಾ ಕೋಪ ತರಿಸ್ಬಿಡುತ್ತೆ. ನೋಡ್ದ ಗಿರ್ಜಾ, ಇವನು ಉದ್ದಟತನನ ಮನೆಯಲ್ಲಿ ಮಾಡಿರೋ ತಪ್ಪು ನಮಗೆಲ್ರಿಗೂ ಮಾಡಿರೋ ಬೇಜಾರು ಸಾಲದು ಅಂತ ಹೇಳಿ ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳಿ ವಹಿಸ್ಕೊತಾ ಇದ್ದಾನೆ. ಇವನಿಂದ ನನಗೆ ಇನ್ನೇನು ಕನಿಷ್ಠ ಪಕ್ಷ ಸಿಗೋದಕ್ಕೆ ಸಾಧ್ಯ ಅಂತ ಹೇಳಿ ನಾನು ಯೋಚನೆ ಮಾಡಬೇಕು, ನಾನು ಅನ್ಕೋಬೇಕು ಹೇಳು? ಇದೆಲ್ಲ ಇವತ್ತಿಗೆ ಮುಗಿಯೋದಿಲ್ಲ, ನಾನು ಸಾಯೋವರೆಗೂ ಇದನ್ನೆಲ್ಲ ಅನುಭವಿಸ್ತಾನೆ ಇರಬೇಕು, ಅದು ಇವನಿಂದ ಅಂತ ಹೇಳಿ ಹೇಳ್ಬಿಡ್ತಾರೆ. ತುಂಬಾ ಬೇಜಾರಾಗ್ಬಿಡುತ್ತೆ. ಅಪ್ಪ ನನ್ನಿಂದ ನಿಮಗೆ ಬೇಜಾರಾಗುತ್ತೆ, ಈ ಮನೆಯಲ್ಲಿ ನೆಮ್ಮದಿ ಸಿಗಲ್ಲ, ಬೇರೆಯವರಿಂದ ಅವಮಾನ ಆಗುತ್ತೆ ಅನ್ನೋದಾಯಿತು ಅಂತಂದರೆ ನಾನು ಈ ಮನೆಯಲ್ಲಿ ಇರಲ್ಲಪ್ಪ. ಏ ವಲ್ಲಭ ಏನೋ ಮಾತಾಡ್ತಾ ಇದೆಯಾ ನೀನು? ಸುಮ್ಮನೆ ಹೋಗು ಒಳಗಡೆ ಅಂತ ಹೇಳಿದಾಗ, ನೋಡು ಚಿಕ್ಕು, ಸುಮ್ಮನೆ ಕೋಪದಲ್ಲಿ ಏನೇನೋ ಮಾತಾಡಬೇಡ, ನೀನು ಒಳಗಡೆ ಹೋಗು, ಹೇಯ್ ವಲ್ಲಭ ಹೋಗೋ ಒಳಗಡೆ ಅಂತ ಹೇಳಿ ಮಾಧವ, ಕೇಶವ, ಅಮ್ಮ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ. ಮಾವ ವಲ್ಲಭ ಸುಮ್ಮನೆ ಯಾವುದೇ ಕಾರಣಕ್ಕೂ ಏನು ಕೆಲಸನೂ ಮಾಡೋದಲ್ಲ, ಅವನು ಏನಕ್ಕೆ ಮಾಡಿದ್ದಾನೆ ಅನ್ನೋದನ್ನು ತಿಳ್ಕೊಬೇಕಲ್ವಾ? ನೋಡು ಮೀನಾ, ಈಗಾಗಲೇ ನನಗೆ ಇವನಿಂದ ತುಂಬ ಸಾಕಷ್ಟು ಅವಮಾನ ಆಗಿದೆ, ಇನ್ನು ಇದನ್ನೆಲ್ಲ ಸಹಿಸ್ಕೊಳ್ಳೋದಕ್ಕೆ ನನ್ನ ಕೈಯಲ್ಲಿ ಆಗಲ್ಲ, ಸುಮ್ಮನೆ ಇದ್ಬಿಡಿ ಅಲ್ಲ, ನನಗೆ ಯಾರು ಏನು ಹೇಳಬೇಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇಲ್ಲಮ್ಮ, ನಾನು ಹೇಳ್ತಾ ಇರೋದು ಸರಿಯಾಗೇ ಇದೆ, ಅಪ್ಪಂಗೆ ನನ್ನಿಂದ ಇಷ್ಟೆಲ್ಲ ಅವಮಾನ ಆಗುತ್ತೆ, ಬೇಜಾರಾಗುತ್ತೆ, ನಾನು ಇದ್ದರೆ ನೆಮ್ಮದಿ ಇರೋದಿಲ್ಲ ಅಂತ ಅಂದಮೇಲೆ ನಾನು ಈ ಮನೆಯಲ್ಲಿ ಇರೋದಿಲ್ಲ, ನನ್ನಿಂದ ಅಪ್ಪಂಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಅದಕ್ಕೆ ನಾನು ಬಿಡೋದು ಇಲ್ಲ ಅಂತ ಹೇಳಿ ಮನೆಯಿಂದ ಆಚೆ ಹೋಗ್ತಾ ಇರ್ತಾನೆ. ರೀ ಅವ್ನು ಹೋಗ್ತಾ ಇದ್ದಾನೆ ಅಂತ ಹೇಳಿ ಹೇಳಿದ್ರು ಕೂಡ ಅವನೇನು ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ. ಮನೆಯವರೆಲ್ಲರೂ ತಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಈ ಕಡೆ ಇವನು ಅಮೂಲ್ಯ ಬಂದು, ವಲ್ಲಭ ಪ್ಲೀಸ್ ಕಣೋ ವಲ್ಲಭ, ನೀನು ಏನೂ ತಪ್ಪು ಮಾಡಿಲ್ಲ ಮಾವ, ವಲ್ಲಭ ಏನೂ ತಪ್ಪು ಮಾಡಿಲ್ಲ ಮಾವ, ದಯವಿಟ್ಟು ನನ್ನ ಮಾತನ್ನು ಕೇಳಿ, ಅವ್ನು ಯಾಕೆ ಈ ರೀತಿ ಮಾಡ್ದ ಅಂದರೆ ಅಂತ ಹೇಳೋದಕ್ಕೆ ಹೋಗ್ತಾಳೆ. ಅಷ್ಟರೊಳಗಡೆ ಅವನು ಹೋಗ್ಬಿಡ್ತಾನೆ. ಮಾವ ನನ್ನ ಮಾತು ಕೇಳಿ ಮಾವ, ದಯವಿಟ್ಟು ವಲ್ಲಭ ಯಾವ ರೀತಿ ತಪ್ಪನ್ನು ಮಾಡಿಲ್ಲ ಅಂತ ಹೇಳಿ ಹತ್ಕೊಂಡು ಹಾಗೆ ಕೂತಿರ್ತಾಳೆ. ನೋಡು ಈಗ ನೀನು ಯಾವುದಕ್ಕೂ ತಲೆ ಹಾಕ್ಬೇಡ, ಇದು ಅಪ್ಪ ಮಗನ ಮಧ್ಯೆ ಇರುವಂತಹ ಜಗಳ, ನೀನು ಇದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ, ನೀನು ಹೋಗು ಅಂತ ಹೇಳಿ ಒಳಗಡೆ ಕಳಿಸ್ಬಿಟ್ಟು ಅವನು ಅಲ್ಲಿಂದ ಹೋಗ್ಬಿಡ್ತಾನೆ. ಇದು ನಿಂದ್ರ ನೋಡ್ಬಿಟ್ಟು, ಅಯ್ಯೋ ಇದೇನಿದು, ಅಮೂಲ್ಯ ಮನೆಯಿಂದ ಆಚೆ ಬರ್ತಾಳೆ, ಬೀದಿ ಪಾಲಾಗ್ತಾಳೆ ಅಂತ ಅಂದ್ಕೊಂಡ್ರೆ ಇವನು ಹೊರಗಡೆ ಬರ್ತಾ ಇದ್ದಾನೆ. ಅಮ್ಮ ಏನಮ್ಮ ಈ ವಲ್ಲಭಂಗೆ ಅಮೂಲ್ಯನ ಕಂಡ್ರೆ ಅಷ್ಟೊಂದು ಲವ್ವ ಅಂತ ಹೇಳಿದಾಗ, ಲವ್ವ ಏನೋ ಗೊತ್ತಿಲ್ಲ ಕಣೆ, ನಮ್ಮ ಪ್ಲ್ಯಾನ್ ಉಲ್ಟಾ ಆಯ್ತಲ್ಲ ಅಂತ ಹೇಳಿದಾಗ, ನಿನ್ನ ಮಾತು ಕೇಳ್ಕೊಂಡು ನಾನು ಈ ಬಿಸಿಲಲ್ಲಿ ನಿಂತ್ಕೊಂಡೆ, ನನ್ನ ಸ್ಕಿನ್ ಎಲ್ಲ ಟ್ಯಾನ್ ಆಯಿತು ಅಂತ ಹೇಳಿ ಅವಳು ಒಳಗಡೆ ಹೋಗ್ಬಿಡ್ತಾಳೆ. ಈ ಕಡೆ ವಲ್ಲಭ ಕೂಡ ಮನೆಯಿಂದ ಆಚೆ ಹೋಗ್ತಾನೆ. ಅಪ್ಪ ಪ್ಲೀಸಪ್ಪ, ಅಣ್ಣ ಹೋಗ್ತಾ ಇದ್ದಾನೆ, ತಡೀರಿ ಅಂತ ಹೇಳಿ ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾರೆ. ಅಮೂಲ್ಯನ ಸಮಾಧಾನ ಮಾಡ್ತಾ ಇರ್ತಾರೆ. ಆದರೆ ಅವ್ರು ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಈ ಕಡೆ ನೋಡಿದ್ರೆ ಮನೆಯಿಂದ ಇವನು ಕೂಡ ಹೋಗ್ಬಿಟ್ಟಿರ್ತಾನೆ. ಆಗ ಅತ್ತೆ ನೋಡಿ ಅತ್ತೆ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಅವ್ರನ್ನ ಸಮಾಧಾನ ಮಾಡ್ತಾ ಇರ್ತಾಳೆ. ಪ್ರಿಯ ಮಾತ್ರ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾಳೆ. ಈ ಕಡೆ ಮನೆಯಿಂದ ಹೊರಗಡೆ ಬಂದು ಅವನು ಟೆಂಟ್ ಹಾಕ್ಕೊಂಡು ಕೂತಿರ್ತಾನೆ. ಗಿರ್ಜಾ ಏನಿದು, ಇವಾಗ ಆಗ್ತಾ ಇರೋ ಅವಮಾನ ಸಾಲದು ಅಂತ ಹೇಳಿ ಮನೆ ಮುಂದೆ ಈ ಟೆಂಟು ಕಿತಾಪತಿ ಎಲ್ಲ ಯಾಕೆ ಬೇಕಾಗಿತ್ತು? ಮೊದಲು ಇದನ್ನೆಲ್ಲ ಕಿತ್ತು ಬಿಸಾಕು ಅನ್ನೋ. ಅಮ್ಮ ಇದು ಪಬ್ಲಿಕ್ ಸ್ಪೇಸು, ಇಲ್ಲಿಂದ ಯಾರು ಹೋಗು ಅಂತ ಹೇಳೋ ಹಾಗಿಲ್ಲ, ಅದು ಅಲ್ಲದೆ ಕಷ್ಟಪಟ್ಟು ಕಟ್ಟಿದ್ದೀನಿ, ಅದೇ ಸಡನ್ನಾಗಿ ತೆಗಿಯೋದಕ್ಕಾಗುತ್ತೆ? ಹಾಗೆಲ್ಲ ಉಡಿಸಿ ಮಾಡೋದಕ್ಕಾಗೋದಿಲ್ಲ, ಇಲ್ಲಿ ನಾನೇ ಇರ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಪ್ರಿಯಾ ಅವರಮ್ಮ ಕೂಡ ಅಲ್ಲಿಗೆ ಬಂದುಬಿಡ್ತಾಳೆ. ಅದನ್ನ ನೋಡಿ ಮನೆಯವರೆಲ್ಲರೂ ಕೂಡ ಕೋಪ ಮಾಡ್ಕೋತಾರೆ. ಇದಿಷ್ಟು ಮಂಗಳವಾರದ